ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಜಯರಾಮ್ UL. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ವಿಜೇತರು ಹಾಗೂ ಅವರ ಕಿರುಪರಿಚಯವನ್ನು ಮಾಡಿಕೊಡುತ್ತೇನೆ. ಮೊದಲಿಗೆ KV ಪುಟ್ಟಪ್ಪ. ಇವರನ್ನು ಕುವೆಂಪು ಅಂತ ಹೇಳಿ ಕರೆಯುತ್ತೇವೆ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಡಿಸೆಂಬರ್ 29, 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಇವರು ಬರೆದಂತಹ ನಾಟಕಗಳು ಜಲಗಾರ, ಬಿರುಗಾಳಿ, ರಕ್ತಾಕ್ಷಿ, ಚಂದ್ರಹಾಸ, ಯಮನ ಸೋಲು, ಬಲಿದಾನ, ಬೆರಗಿಕೊರಳ್ ಎಂಬ ಮೊದಲಾದ ನಾಟಕಗಳನ್ನು ಬರೆದಿದ್ದಾರೆ. ಹಾಗೂ ಮಲೆಗಳಲ್ಲಿ ಮುದುಮಗಳು, ಕಾನೂನು ಹೆಗ್ಗಡತಿ ಎಂಬ ಕಾದಂಬರಿಗಳನ್ನು ಸಹ ಇವರು ಬರೆದಿದ್ದಾರೆ. ಇವರ ಆತ್ಮಕಥನ ನೆನಪಿನ ದೋಣಿಯಲ್ಲಿ. ಇವರು ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ, ಅದು ಶ್ರೀರಾಮಾಯಣಂ ದರ್ಶನಂ ಅಂತ ಹೇಳಿ. ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಮತ್ತು ಪದ್ಮವಿಭೂಷಣ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಪಂಪ ಪ್ರಶಸ್ತಿಯು ಸಹ ಇವರಿಗೆ ದೊರಕಿದೆ. ದ.ರಾ ಬೇಂದ್ರೆ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಜನವರಿ 31, 1896ರಲ್ಲಿ ಜನಿಸಿದರು. ಇವರ ತಂದೆ ರಾಮಭಟ್ಟ, ತಾಯಿ ಅಂಬಿಕಾ. ಇವರು ಬರೆದಂತಹ ಕೃತಿಗಳು ಗರಿ, ಕಾಮಕಸ್ತೂರಿ, ಸೂರ್ಯಪಾನ, ನಾದಲೀಲೆ, ನಾಕುತಂತಿ. ಹಾಗೂ ಇವರು ಬರೆದಂತಹ ನಾಟಕಗಳು ತಿರುಕನ ಪಿಡುಗು, ಉದ್ಧಾರ, ನಗೆಯೋಗಿ. ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ, 1973ರಲ್ಲಿ ನಾಕುತಂತಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇವರಿಗೆ ವರಕವಿ ಎಂಬ ಬಿರುದು ಸಹ ಇದೆ. ಶಿವರಾಮ ಕಾರಂತ. ಇವರ ಪೂರ್ಣ ಹೆಸರು ಕೋಟ ಶಿವರಾಮ ಕಾರಂತ. ಇವರು ಅಕ್ಟೋಬರ್ 10, 1902ರಲ್ಲಿ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿ ಜನಿಸಿದರು. ತಂದೆ ಶೇಷಕಾರಂತ, ತಾಯಿ ಲಕ್ಷ್ಮೀಕಾಂತ. ಇವರಿಗೆ ಕಡಲತೀರದ ಭಾರ್ಗವ ಎಂಬ ಬಿರುದು ಸಹ ಇದೆ. ಇವರು ಬರೆದಿರುವಂತಹ ಕೃತಿಗಳು ಚೋಮನ ದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ, ಹಸಿವು, ಹಾವು, ಕವಿ, ಕರ್ಮ ಎಂಬ ಮೊದಲಾದ ಕೃತಿಗಳನ್ನು ಇವರು ಬರೆದಿದ್ದಾರೆ. ಹಾಗೂ ಇವರು ಬರೆದಂತಹ ಪ್ರವಾಸ ಕಥನ ಅಬುವಿನಿಂದ ಬರಾಮಕ್ಕೆ, ಅಪೂರ್ವ ಪಶ್ಚಿಮ, ಪಾತಾಳಕ್ಕೆ ಪಯಣ ಎಂಬ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹಾಗೂ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ವಿಕ್ರು ಗೋಕಾಕ್. ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ಇವರು ಹಾವೇರಿ ಜಿಲ್ಲೆಯ ಸವಣೂರಿನವರು. ಆಗಸ್ಟ್ 9, 1909ರಲ್ಲಿ ಜನಿಸುತ್ತಾರೆ. ತಂದೆ ಕೃಷ್ಣರಾಯ. ಇವರು ಬರೆದಿರುವಂತಹ ಕೃತಿಗಳು ಏರಿಳಿತ, ಸಮುದ್ರಯಾನ, ಸಮುದ್ರಗೀತೆಗಳು, ನವ್ಯ ಕವಿಗಳು, ಭಾರತ ಸಿಂಧು ರಶ್ಮಿ ಅಂತ ಹೇಳಿ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ವಿದ್ಯಾಭವನದ ರಾಜಾಜಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹಾಗೂ 1990ರಲ್ಲಿ ಭಾರತ ಸಿಂಧು ರಶ್ಮಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇವರು ಜೂನ್ 6, 1891ರಲ್ಲಿ ಜನಿಸಿದರು. ಇವರು ಕೋಲಾರ ಜಿಲ್ಲೆಯ ಹೊಂಗೇನಹಳ್ಳಿಯಲ್ಲಿ ಜನಿಸಿದರು. ಇವರು ಬರೆದಿರುವಂತಹ ಕೃತಿಗಳು ಚೆನ್ನಬಸವನಾಯಕ, ಚಿಕ್ಕವೀರ ರಾಜೇಂದ್ರ, ಚೆಲುವು, ಸುನೀತಾ, ಮಲ್ಲಾರ, ಶ್ರೀರಾಮ ಪಟ್ಟಾಭಿಷೇಕ ಎಂಬ ಕೃತಿಗಳನ್ನು ಇವರು ಬರೆದಿದ್ದಾರೆ. ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ 1983ರಲ್ಲಿ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಯು ಆರ್ ಅನಂತಮೂರ್ತಿ.
UR ಅನಂತಮೂರ್ತಿ. ಇವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಇವರು ಡಿಸೆಂಬರ್ 21, 1932ರಲ್ಲಿ ಜನಿಸಿದರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಇವರು ಜನನವನ್ನು ಹೊಂದುತ್ತಾರೆ. ಇವರು ಬರೆದಿರುವಂತಹ ಕೃತಿಗಳು ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ, ದಿವ್ಯ, ಪ್ರೀತಿ, ಮೃತ್ಯುಂಭಯ ಎಂಬ ಕೃತಿಗಳನ್ನು ಇವರು ಬರೆದಿರುತ್ತಾರೆ. ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹಾಗೂ ಸಮಗ್ರ ಸಾಹಿತ್ಯಕ್ಕಾಗಿ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಗಿರೀಶ್ ಕಾರ್ನಾಡ್. ಸೆಪ್ಟೆಂಬರ್ 5, 1938ರಲ್ಲಿ ಮಹಾರಾಷ್ಟ್ರದ ಸಬರಕಾಂತದಲ್ಲಿ ಜನಿಸುತ್ತಾರೆ. ಹಾಗೂ ಜೂನ್ 10, 2019ರಲ್ಲಿ ಇವರು ಮರಣವನ್ನು ಹೊಂದಿರುತ್ತಾರೆ. ಇವರು ಬರೆದಿರುವಂತಹ ನಾಟಕಗಳು ತುಘಲಕ್, ಹಯವದನ, ಅಂಜುಮಲ್ಲಿಗೆ, ನಾಗಮಂಡಲ, ತಲೆದಂಡ, ಟಿಪ್ಪುವಿನ ಕನಸುಗಳು ಎಂಬ ನಾಟಕಗಳನ್ನು ಬರೆದಿರುತ್ತಾರೆ. ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗೂ ಸಮಗ್ರ ಸಾಹಿತ್ಯಕ್ಕಾಗಿ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಕೊನೆಯದಾಗಿ ಚಂದ್ರಶೇಖರ್ ಕಂಬಾರ. ಇವರು ಜನವರಿ 2, 1937ರಲ್ಲಿ ಜನಿಸುತ್ತಾರೆ. ಇವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯವರು. ತಂದೆ ಬಸವಣ್ಣಪ್ಪ, ತಾಯಿ ಚೆನ್ನಮ್ಮ. ಇವರು ಬರೆದಿರುವಂತಹ ಕೃತಿಗಳು ಸಂಗ್ಯಾಬಾಳ್ಯ, ಋಷ್ಯಶೃಂಗ, ಬೆಳ್ಳಿ ಮೀನು, ಕಾಡು ಕುದುರೆ, ಸಿರಿಸಂಪಿಗೆ, ಅರಕೆಯ ಕುರಿ. ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ದೇವರಾಜ ಅರಸು ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಸಂತ ಕಬೀರ ಪ್ರಶಸ್ತಿ ಹಾಗೂ ಪದ್ಮಶ್ರೀ ಪ್ರಶಸ್ತಿಗಳು ಇವರಿಗೆ ದೊರಕಿವೆ. ಸಮಗ್ರ ಸಾಹಿತ್ಯಕ್ಕಾಗಿ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಗೌರವಿಸಲಾಗಿದೆ. ಇಷ್ಟು ಸ್ನೇಹಿತರೆ, ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ವಿಜೇತರು ಹಾಗೂ ಅವರ ಒಂದು ಕಿರು ಪರಿಚಯ. ಧನ್ಯವಾದಗಳು.